ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಈದ್ ಮಿಲಾದಿರುವ ಪ್ರಯುಕ್ತ ಸ್ಪೆಷಲ್ ಬಿರಿಯಾನಿ ಅವು ಕಬಾಬ್ ಮಾಡುವ ಸ್ವಲ್ಪ ವಿಡಿಯೋ ನಿಮ್ಮೊಂದಿಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಐಟಮ್ ರೆಡಿಯಾಗಿದೆ. ಹಾಫ್ ಕೆ ಜಿ ಕಬಾಬ್ಗೆ, ಇನ್ನೊಂದು ಹಾಫ್ ಕೆ ಜಿ ಬಿರಿಯಾನಿ ಮಾಡೋಕ್ಕೆ ಅಂತ. ಇಬ್ಬರೇ ಇರೋದಕ್ಕೆ ಸಾಕಾಗುತ್ತೆ ಫ್ರೆಂಡ್ಸ್. ಬನ್ನಿ, ಇವಾಗ ಕಬಾಬ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋ ಟೈಮು. ಬಾಣಲಿಗೆ ಸ್ವಲ್ಪ ಕ್ಲೀನಾಗಿ ಕಟ್ ಮಾಡಿರೋಂತಹ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಅಂಗಡಿಯಾಗ ಸಿಗೋದು, ಬಟ್ ಇದು ಕಲರ್ ಬಂದು ಬ್ಯಾಡಗೆ ಮೆಣಸಿನ್ಕಾಯಿ ಅದ್ರದ್ದು. ಅದಕ್ಕೆ ಕಲರ್ ರೆಡ್ ಕಾಣಿಸ್ತಾ ಇರೋದು. ಕಲರ್ ಮಿಕ್ಸೆಡ್ ಬರೋಲ್ಲ, ಕಲರೇ ರೆಡ್ಡೇ ಬರೋದು. ಅದು ಬ್ಯಾಡಗೆ ಮೆಣಸಿನ್ಕಾಯಿ, ತಿರಾ ಗುಂಟೂರು ಮೆಣಸಿನ್ಕಾಯ್ದು. ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ನಾವು 100-300 ಗ್ರಾಮು ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀವಿ. ಒಂದು ಮೊಟ್ಟೆ ಸಾಕಾಗುತ್ತೆ, ಯಾಕಂದರೆ ಅರ್ಧ ಕೆ ಜಿಗೆ ಒಂದು ಮೊಟ್ಟೆನೇ ಜಾಸ್ತಿ, ಆದ್ರೂ ಒಂದು ಇರಲಿ ಅಂತ ಹಾಕ್ತಾಯಿದ್ದೀನಿ. ಬನ್ನಿ, ಎಲ್ಲ ಹಾಕಿ ಕ್ಲೀನಾಗಿ ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಕ್ಕೋಣ. ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು, ಯಾಕಂದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ. ಕಬಾಬ್ ಆಲ್ರೆಡಿ ನಾವು ಮಾಡಿ ತಿಂದಿದ್ದೀವಿ, ಚೆನ್ನಾಗಿರುತ್ತೆ. ಬನ್ನಿ, ಸ್ವಲ್ಪ ಕರಿಬೇವೆಲ್ಲ ಇಸ್ಕೊಂಡು ಹಾಕಿ ಕಲಸೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿಗಿರೋದು ಹಾಕಿದ್ರೆ ಬೆಸ್ಟು ಅಂಥೇಳಿ ಸ್ವಲ್ಪ ಮನೆ ಮುಂದೆ ಇರೋದೇ ತೊಗೊಂಡು ಬಂದು ಹಾಕ್ತಾಯಿದ್ದೀವಿ. ಮನೆಗಿರೋದು ಸ್ವಲ್ಪ ಡ್ರೈ ಆಗಿದೆ, ಇನ್ನೊಂದು ಸ್ವಲ್ಪ ಪೌಡ್ರ್ ಬೇಕಾಗುತ್ತೆ. ಚೂರು ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರೆಡ್ಡಾಗಿ ಕಾಣಿಸ್ತಾ ಇದೆ, ಬಟ್ ಕಲರ್ ಮಿಕ್ಸೆಡ್ ಇಲ್ಲ. ಕೈ ತೊಳೆದು ನೋಡಿದ್ರೂ ಕಲರ್ ಇರೋದಿಲ್ಲ. ಮೊದಲು ಥರ ಕಲರ್ ಸಿಗ್ತಾ ಇಲ್ಲ, ಅದಕ್ಕೆ ಕಲರ್ ಈ ರೇಂಜಿಗೆ ಬಂದಿದೆ. ಕಲರ್ ಹಾಕಿದ್ರೆ ಈ ರೇಂಜಿಗೆ ಕಲರ್ ಕಾಣಲ್ಲ. ನೋಡಿದವ್ರು ಅಂದ್ಕೊಳ್ತಾರೆ ಕಲರ್ ಹಾಕಿದ್ದಾರೆ ಅಂತ. ಕಲರ್ಸ್ ಇಲ್ಲ ಫ್ರೆಂಡ್ಸ್, ಇದು ಬ್ಯಾಡಗೆ ಮೆಣಸಿನ್ಕಾಯ್ದು. ಕರಿಬೇವು ಸೊಪ್ಪು ಏನಕ್ಕೆ ಹಾಕ್ತೀರಿ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಕಬಾಬ್ಗೆ, ಗರಿಯಾಗಿ ಬರುತ್ತೆ ಅಂತ ಅಷ್ಟೇ. ನೋಡಿ, ಕ್ಲೀನಾಗಿ ಕಲಸಿ ಒಂದು 10 ನಿಮಿಷ ಇಕ್ಬಿಡೋಣ. ಅಲ್ಲಿವರೆಗೂ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ. ಹಬ್ಬಕ್ಕೆ ಬಿರಿಯಾನಿ ಮಾಡುವ ಪ್ಲ್ಯಾನ್. ಬನ್ನಿ, ಕಲಸಿದ್ದೆಲ್ಲ ಆಯಿತು. ನೋಡಿ, ಈ ಥರ ಕಲಸಿಕ್ಕಿದ್ದೀವಿ. ಇವಾಗ ಸ್ಟವ್ ಹಚ್ಚೋ ಟೈಮು. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕಿ ಸ್ವಲ್ಪ ಮಸಾಲೆ ಐಟಮ್ಗಳು ಹಾಕ್ತಾಯಿದ್ದೀವಿ. ಮಾಮೂಲಿ ಪುದೀನ ಹಾಕೋದೆ ನಾವು ಫಸ್ಟು. ಅದ್ರ ಜೊತೆಗೆ ಇವತ್ತು ಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಪುದೀನಾನ, ಅದಾದಮೇಲೆ ಕಟ್ ಮಾಡಿ ಇಕ್ಕಿರೋಂಥ ಈರುಳ್ಳಿನ ಹಾಕೋಣ. ಬನ್ನಿ, ಪ್ರತಿ ಸರಿನೂ ಇದೇ ಥರ ಮಾಡೋದು, ಬಟ್ ಇವತ್ತು ಸ್ವಲ್ಪ ಡೈರೆಕ್ಟ್ ಮಸಾಲೆ ಹಾಕ್ತಾಯಿದ್ದೀವಿ. ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿಲ್ಲ. ಜಾಸ್ತಿ ಮಸಾಲೆ ಬೇಡ ಅಂತೇಳ್ಬಿಟ್ಟು ಲೈಟ್ ಮಸಾಲೆದು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನೋಡಿ, 1.5 ಈರುಳ್ಳಿ ದೊಡ್ಡ ಸೈಜಿಂದು ಸಾಕಾಗುತ್ತೆ ಅರ್ಧ ಕೆ ಜಿ ಚಿಕನ್ಗೆ. ಎಲ್ಲ ಕ್ಲೀನಾಗಿ ತೊಳೆದಿಕ್ಕಿದ್ದು ಆಗಲೇ. ಡ್ರೈ ಆದರೆ ಸ್ವಲ್ಪ ಕ್ಲೀನಾಗಿರುತ್ತೆ ಬಿರಿಯಾನಿಗೆ ಅಂಥೇಳಿ ತೊಳೆದಿಕ್ಕಿದ್ದೀವಿ. ನೋಡಿ, ಈ ಥರ ಕ್ಲೀನಾಗಿ ಬೇಯಿಸ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಸ್ಪೂನಷ್ಟು ಬೇಕಾಗುತ್ತೆ. ಇದ್ರಾಗೆ ಉಪ್ಪು ಇರುತ್ತೆ, ಇದಕ್ಕೆ ನೋಡ್ಕೊಂಡು ಹಾಕ್ತಾಯಿದ್ದೀವಿ ಸಾಕಾಗುತ್ತೆ ಅಂತ. ಬನ್ನಿ, ಇವಾಗ ಟಮಾಟೆನ ಹಾಕೋಣ. ಟಮಾಟೆ ಹಣ್ಣು ಸ್ವಲ್ಪ ಹಸಿದೇ ಇದೆ, ಫುಲ್ ಹಣ್ಣಾಗಿರೋದು ಇಲ್ಲ ಫ್ರೆಂಡ್ಸ್. ಇದಕ್ಕೆ ಮುಕ್ಕಾಲು ಭಾಗ ಹಣ್ಣಾಗಿರೋ ಟಮಾಟೆ ಹಣ್ಣೆ ಹಾಕಿ ಬೇಯಿಸೋಣ. ನೋಡಿ, ಮುಂಚೆ ಎಲ್ಲ ಅರಿಶಿನ, ಮೆಣಸಿನ ಪುಡಿ, ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹಾಕ್ತಿದ್ದೀವಿ. ಇವತ್ತು ಒಂದೊಂದೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ. ಇದು ಬಿರಿಯಾನಿ ಮಸಾಲ ಪ್ಯಾಕೆಟು, ಅರ್ಧ ಸಾಕಾಗುತ್ತೆ ಅರ್ಧ ಕೆ ಜಿಗೆ. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ಇದು, ತೊಂದರೆ ಇಲ್ಲ. ಬನ್ನಿ, ಇವಾಗ ಸ್ವಲ್ಪ ಫುಲ್ಲು ರೋಸ್ಟ್ ಮಾಡ್ಕೊಳ್ಳೋಣ. ಮಸಾಲೆ ಸ್ಮೆಲ್ಲೆಲ್ಲ ಹೋಗಲಿ. ಅದಾದಮೇಲೆ ಸ್ವಲ್ಪ ಮೊಸರು, ಒಂದು 50 ml ಅಷ್ಟು ಮೊಸರು ಕ್ಲೀನಾಗಿ ಮಸಾಲೆ ಹಿಡಿಯುತ್ತೆ ಚಿಕನ್ಗೆಲ್ಲ. ತೊಳೆದಿಕ್ಕಂಥ ಚಿಕನ್ನು ಹಾಕ್ತಾಯಿದ್ದೀವಿ. ಚಿಕನ್ನು ಕ್ಲೀನಾಗಿ ತೊಳಿಬೇಕು,
ಇಲ್ಲಾಂದರೆ ಸ್ಮೆಲ್ಲು ಬರ್ತೈತೆ ಚಿಕನ್ನು. ಅದಕ್ಕೆ 2-3 ಸರಿ ತೊಳೆದಿದ್ದೀವಿ. ಕ್ಲೀನಾಗಿದೆ, ಜಿಡ್ಡಿರಲ್ಲ. ತಿರ್ಗಾ ಚಿಕನ್ ಅಂಗಡಿಯಾಗೆ ಕಟ್ ಮಾಡಿರೋ ಥರಲ್ಲ ಕಡ್ಡಿ ಪೀಸ್ಗಳು ಇರೋಲ್ಲ, ಆ ಥರ ಕ್ಲೀನಾಗಿ ತೊಳೆದಿರಬೇಕು. ಇವಾಗ ಒಂದು ಕುದಿ ಬರಲಿ. ಕುದಿ ಬಂದಿದ್ಮೇಲೆ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಹಾಕೋಣ. ಹಾಕಿ ದಮ್ ಕಟ್ಟದೆ ಡೈರೆಕ್ಟ್ ಬಿರಿಯಾನಿ ಇದು. ಅಕ್ಕಿ ಹಾಕಿದ ತಕ್ಷಣ ಹಿಂದೆನೇ 1-3 ವಿಸಿಲ್ ಕೂಗಿಸ್ಬಿಡೋಣ. ನೋಡಿ, ನಮ್ಮ ಮಿಸಸ್ ಅವರು ಅಕ್ಕಿ ಕ್ಲೀನಾಗಿ ತೊಳೆದು ಹಾಕ್ತಾಯಿದ್ದಾರೆ. ಅಲ್ಲಿವರೆಗೂ ನಮ್ಮದು ಮಿಕ್ಸ್ ಮಾಡಿಕ್ಕಿರುವಂತಹ ಕಬಾಬ್ ಆಲ್ರೆಡಿ ಮ್ಯಾರಿನೇಟ್ ಆಗಿದೆ. ನೋಡಿ, ಬೇಯ್ತಾ ಇದೆ. ಚಿಕನ್ ಸಮೇತ ಅಕ್ಕಿನೂ ಬೇಯಲಿ. ಕುಕ್ಕರ್ಗೆ ಮುಚ್ಚಿ ಕಬಾಬಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಬಿರಿಯಾನಿ ಆಯಿತು ಫ್ರೆಂಡ್ಸ್. ಇವಾಗ ಬಾಣಲಿಗೆ ಅರ್ಧ kg ಎಣ್ಣೆನಾಗಿ ಸ್ವಲ್ಪ ಕಮ್ಮಿ ಹಾಕೊಳ್ಳೋಣ, ಸಾಕಾಗುತ್ತೆ, ಜಾಸ್ತಿ ಬೇಕಾಗಿಲ್ಲ. ಮೊದಲು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆಕ್ ಮಾಡಿದ್ವಿ. ಎಣ್ಣೆ ಬಿಸಿಯಾಗಿದೆ. ಬನ್ನಿ ಇವಾಗ ನಾವು ಮಿಕ್ಸ್ ಮಾಡಿತ್ತು ಆ ಕಬಾಬ್ ಹಾಕೋಣ. ನೋಡಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಆಲ್ರೆಡಿ ಒಂದು ಸರಿ ಮಾಡಿ ತಿಂದಿದ್ದೀವಿ. ಹಬ್ಬದ ಪ್ರಯುಕ್ತ ಮಾಡ್ತಿರೋದು ಅಷ್ಟೇ. ಇಲ್ಲ ಅಂದರೆ ಬರೋವಾಗ ಅಂಗಡಿ ಅಂತಲೇ ಪಾರ್ಸಲ್ ತಂದುಬಿಡ್ಬೋದು. ಬಟ್ ಮನೆಗೆ ಮಾಡೋದೇ ಟೇಸ್ಟ್ ಬೇರೆ ಇರುತ್ತೆ. ನೋಡಿ, ಚಟಪಟ ಅಂತ ಇದೆ. ಬೆಳ್ಳುಳ್ಳಿ ಕಬಾಬ್ ಅಲ್ಲ, ಇದು ಕರಿಬೇವು ಸೊಪ್ಪಿನ ಕಬಾಬು. ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿರೋದಕ್ಕೆ ತಳ ಹಿಡಿತಾ ಇದೆ. ಬನ್ನಿ ಎಲ್ಲ ಒಂದು ಕಡೆ ಎತ್ತಿ ಹಾಕ್ಬಿಡೋಣ. ಸೈಡ್ಗೆ ಪೂರ್ತಿ ಎಣ್ಣೆ ಕ್ಲೀನಾಗಿ ಸೋಸಿ ಪ್ಲೇಟ್ಗೆ ಹಾಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಮಿಸಸ್ ಅವರು ಎಲ್ಲ ಊಟಕ್ಕೆ ಜೋಡಿಸ್ತಾ ಇದ್ದಾರೆ. ಕಬಾಬ್ ಇನ್ನೇನು ಮುಗಿತಾ ಬಂತು. ಇನ್ನೂ ಒಂದು ರೌಂಡ್ ಹಾಕಿಬಿಟ್ಟು ಕಬಾಬ್ ಕ್ಲೋಸ್ ಮಾಡೋದೇ. ಹೊಟ್ಟೆ ಹಸಿದೆ ಫ್ರೆಂಡ್ಸ್, 9 ಗಂಟೆ ಆಗಿದೆ. ಅದಕ್ಕೆ ಬೇಗ ಮಾಡ್ತಾಯಿದ್ದೀವಿ. ಕಬಾಬ್ ಮಾತ್ರ ತಿನ್ನಬೇಕು ಅನ್ನಿಸ್ತಾ ಇದೆ. ಬಿಸಿದೆ, ತಿನ್ನೋಕ್ಕಾಗಲ್ಲ. ಆಮೇಲೆ ತಿನ್ನೋಣ. ಬನ್ನಿ ನೋಡಿ, ಈ ಥರ ರೆಡಿಯಾಗಿದೆ ನಮ್ಮ ಇವತ್ತಿನ ಊಟ. ಬಿರಿಯಾನಿ, ಕಬಾಬು ಜೊತೆಗೆ ಸಲಾಡು. ನಮಗೆ ನಿಂಬೆಹಣ್ಣು ಬೇಕೇ ಬೇಕು, ಯಾಕಂದರೆ ಕಬಾಬ್ಗೆ ನಿಂಬೆಹಣ್ಣು ಇದ್ರೇ ಟೇಸ್ಟು. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಲಿ ಸಿಗೋಣ. ಬಾಯ್.